ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ. ಇದು ಬಂದುಬಿಟ್ಟು ಮಂಗಳವಾರದ ವಿಡಿಯೋ. ಆ್ಯಕ್ಚುಲಿ ನಾನು ಬರಬೇಕಂತಂದರೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದೆ. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡು ಅವ್ರಿಗೆ ಹಂಗೆ ಸ್ವಲ್ಪ ರೆಡ್ ಕಲರ್ ರೈಸು ಮತ್ತು ಸ್ವಲ್ಪ ಮಿಲ್ಲೆಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಈ ರೈಸ್ನ ಅದ್ರ ಏನಂತ ಹೆಸರಲ್ಲಿ ಕರೀತಾರೋ ಗೊತ್ತಿಲ್ಲ, ಬಟ್ ರೆಡ್ ರೈಸ್ ಅಂತಂದ್ಬಿಟ್ಟೆ ನಾನು ಕರಿತೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ನು ಕಾಫಿ ಪೌಡರು ಮತ್ತು ಶಾಂಪೂ, ಪೇಸ್ಟು, ಉಪ್ಪಿನಕಾಯಿ, ಎಣ್ಣೆ, ಹಾಲು, ಮಿಲೆಟ್ಸು, ಬಾಳೆಹಣ್ಣು, ಜಸ್ಟ್ ಮತ್ತು 1 kg ಅಷ್ಟು ತೊಗರಿಬೇಳೆ ಇಷ್ಟನ್ನೆಲ್ಲ ಶಾಪಿಂಗ್ ಮಾಡಿದೆ. ಬರಬೇಕಂತಂದ್ರೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಅದನ್ನು ತೊಗೊಂಬರ್ಬೇಕು ಅಂದ್ಕೊಂಡೆ. ಬಟ್ ಸ್ವಲ್ಪ ವಾಕಿಂಗ್ ಆಗುತ್ತೆ ಅಂತಂದ್ಬಿಟ್ಟು ನಡ್ಕೊಂಬರೋದ್ರಿಂದ ಅದೆಷ್ಟು ಎತ್ಕೊಂಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಬೇರೆ ಹುಷಾರಿರಲಿಲ್ಲಲ್ಲ. ಸೊ ಯಾಕೆ ಸುಮ್ಮನೆ ಮತ್ತು ಇನ್ನೊಂದು ನಾಳೆದ್ದು ನೋಡಿಕೊಂಡು ತೊಗೊಂಬಂದ್ರೆ ಆಯಿತು ಅಂತಂದ್ಬಿಟ್ಟು ಹಂಗೆ ಬಂದುಬಿಟ್ವಿ. ಸೊ ಇಲ್ಲಿ ಬಾಕ್ಸಸ್ ನಾನು ಆ್ಯಕ್ಚುಲಿ ನನ್ನ ಒಂದು ಏನಿದೆ ಮೇಕಪ್ ಐಟಮ್ಸ್ ಅಂದರೆ ಪೌಡ್ರು, ಕ್ಲಿಪ್ಸ್ಗಳು ಮತ್ತು ಕೆಲವೊಂದು ನಮಗೆ ಲೇಡೀಸ್ ಏನೇನು ಬೇಕಾಗಿರುತ್ತೋ ಅವೆಲ್ಲ ಹಾಕ್ಕೋಬೇಕು. ಅಲ್ಲಲ್ಲೆಲ್ಲ ನನ್ನದೇ ಇರುತ್ತೆ ಸಾಮಗ್ರಿಗಳು ಅಂತಂದ್ಬಿಟ್ಟು ಅದು ಸ್ಟೋರೇಜ್ ಬಾಕ್ಸ್ ಥರ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡಿದ್ದು. ಬಟ್ ಎಲ್ಲ ಹಾಕಿದ್ರು ನಂದು ಒಂದು ಬಾಕ್ಸು ತುಂಬಲಿಲ್ಲ. ಅಷ್ಟಕ್ಕೆಲ್ಲ ಅಷ್ಟು ದೊಡ್ಡ ಬಾಕ್ಸ್ ಯಾಕೆ ಅಂತಂದ್ಬಿಟ್ಟು ಮತ್ತೆ ಕಿಚನಲ್ಲಿ ಇಟ್ಬಿಟ್ಟೆ. ಅದನ್ನ ಕಿಚನಲ್ಲಿ ಸ್ವಲ್ಪ ಇದು ಗ್ರಾಸರಿ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದೊಂದರಲ್ಲಿ ಒಂದೊಂದು ಐಟಮನ್ನ ಇಟ್ಟಿಡ್ಬೋದು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಇವಾಗ ಕಿಚನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಆ ಒಂದು ಕಂಟೈನರ್ ಬಾಕ್ಸ್ನ. ಸೊ ಅದಾದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಇದು ಮಾಡ್ತಿದ್ದೆ. ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಬರೋ ಮೂಮೆಂಟ್ ಇದೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಖಂಡಿತ ಬಂದೇ ಬಿಡ್ತು. ಒಂದು 5 ನಿಮಿಷದಲ್ಲಿ ಮಳೆ ಜೋರು ಬಂದು ನಿಂತೋಯ್ತು. ನೋಡಿ ಎಷ್ಟು ಕೂಲಾಗಿದೆ ಅಂತಂದರೆ ವಾತಾವರಣ ಅಷ್ಟು ಕೂಲಾಗಿದೆ. ಇಲ್ಲಿ ನಮ್ಮ ರೋಡ್ ತೋರಿಸ್ತೀನಿ ಸ್ನೇಹಿತರೆ. ಈಗ ಮಳೆ ಬಂದು ಹೆಂಗಾಗಿದೆ ಅಂತಂದರೆ ಎಲ್ಲ ಅರ್ಧ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಣ್ಣೆಲ್ಲ ತುಂಬ ಅಧ್ವಾನ ಆಗೋಗಿದೆ ರೋಡಂತೂ. ಯಾಕಂತಂದರೆ ಲಾಸ್ಟ್ ಟೈಮ್ ಅಷ್ಟೇ ನಮಗೆ ರೋಡ್ಗಳೆಲ್ಲ ರಿಪೇರಿ ಮಾಡಿದ್ರು, ಚರಂಡಿಗೆ ಕನೆಕ್ಷನ್ ಎಲ್ಲ ಕೊಟ್ಟು. ಸೊ ಅದನ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಸೊ ಹಾಗಾಗಿ ಮಣ್ಣು ರೋಡ್ ಥರನೇ ಕಾಣಿಸುತ್ತೆ. ಮಳೆ ಬಂದರೆ ಅಂತೂ ರೋಡಲ್ಲಿ ಹೋಗೋಕ್ಕಾಗಲ್ಲ, ಎಷ್ಟು ಡಸ್ಟ್ ಇರುತ್ತೆ. ಮತ್ತು ಚಪ್ಪಲಿ ಕಾಲುಗಳಲ್ಲಿ ಚಪ್ಪಲಿಗೆ ಒಂದಷ್ಟು ಮಣ್ಣು ನಾವು ಮನೆಗೆವರೆಗೂ ಎತ್ಕೊಂಬರ್ಬೇಕಾಗುತ್ತೆ. ಸೊ ಹಾಗಾಗಿ ಅಷ್ಟೊಂದು ಮಳೆ ಬಂದು ನಿಂತೋಯ್ತು. ಸೊ ಅದಾದಮೇಲೆ ಮಳೆ ಬಂದಿದ್ದೆಲ್ಲ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತಂದರು. ಪಾಪ ಅವ್ರಿಗೂ ಸ್ವಲ್ಪ ಜ್ವರ ಬರ್ತಿದೆ ಅಲ್ಲ, ಬಜ್ಜಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಬಜ್ಜಿಯಲ್ಲಿ ಆಲೂಗಡ್ಡೆ ಬಜ್ಜಿ ಮತ್ತು ಆನಿಯನ್ ಪಕೋಡಿ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿಂದ ಹಾಕ್ಬೋದಾಗಿತ್ತು, ಬಟ್ ತೊಗೊಂಬರೋಕ್ಕೆ ಮತ್ತು ಯಾಕೆ ಸುಮ್ಮನೆ ಮಕ್ಳನ್ನ ಕಲಿಸೋದು ಮತ್ತು ನಾನು ಹೋಗೋದು ಯಾಕೆ, ಆಲೂಗಡ್ಡೆ ಸ್ವಲ್ಪ ಪಕೋಡಿ ಥರ ಸ್ಪೈಸಿಯಾಗಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ತಾ ಎಷ್ಟು ಜನಕ್ಕೆ ಈ ಒಂದು ಅಭ್ಯಾಸ ಇದೆ ನೋಡಿ. ಏನಾದರೂ ಬಿದ್ದಿದ್ರೆ ಎಲ್ಲ ಒಂದು ಕಡೆಯಿಂದ ಮತ್ತೆ ಒರೆಸಿ ಮತ್ತೆ ಸ್ಟಾರ್ಟ್ ಮಾಡೋದು. ನನಗಂತೂ ಸ್ವಲ್ಪ ಆ ಥರನೇ ಅನಿಸುತ್ತೆ. ಏನಾದರೂ ಕೆಲಸ ಮಾಡ್ತಿರ್ಬೇಕಂತಂದರೆ ಎಲ್ಲ ಡಸ್ಟ್ ಆಗಿರುತ್ತೆ, ಅದನ್ನೆಲ್ಲ ಹಂಗೆ ಇಟ್ಕೊಂಡು ಇನ್ನೊಂದು ಕೆಲಸ ಮಾಡೋದು ನನಗೆ ಅದೇನೋ ಅಷ್ಟೊಂದು ಇಂಟ್ರೆಸ್ಟ್ ಆಗೋಲ್ಲ. ಎಷ್ಟೇ ನಾವು ಬ್ಯುಸಿಯಾಗಿದ್ರೂ ಕಿಚನ್ನಲ್ಲಿ ಕೌಂಟರ್ ಟಾಪ್ ಮಾತ್ರ ನೀಟಾಗೇ ಇರಬೇಕು. ಆವಾಗಲೇ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸು ಪೀಸ್ಫುಲ್ಲಾಗಿ ನಾವು ಅಡುಗೆ ಮಾಡ್ಬೋದು. ಇನ್ನಿಲ್ಲಿ ನಾರ್ಮಲಿ ರೆಸಿಪಿಗೆ ಬಂದಾಗ ನಾವಿಲ್ಲಿ ಕಡಲೆ ಹಸಿಟ್ಟನ್ನ ಸ್ವಲ್ಪ ಹಾಕಿದ್ದೀನಿ, ಅಕ್ಕಿ ಹಸಿಟ್ಟು ಸ್ವಲ್ಪ ಇತ್ತು, ಅಕ್ಕಿ ಹಸಿಟ್ಟು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಸ್ವಲ್ಪ ಮಸಾಲೆ ಸ್ಪೈಸಿ ಬೇಕು ಅನ್ನೋರು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರೆಡ್ ಕಲರ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಕಲರ್ ನೋಡೋಕೆ ರೆಡ್ ಆಗಿದೆ, ಬಟ್ ಖಾರ ತುಂಬ ಕಡಿಮೆ ಇದೆ. ನನಗೆ ಯಾಕೋ ಅಷ್ಟೊಂದು ಅನಿಸ್ಲಿಲ್ಲ. ಈ ಸಲ ಮನೆಯಲ್ಲೇ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಹೋಮ್ಮೇಡ್ ಸಿಗುತ್ತೆ ಆ್ಯಕ್ಚುಲಿ, ಬಟ್ ಅಲ್ಲಿ ಸ್ವಲ್ಪ ದೂರ ಹೋಗೋದಿದೆ ನಮಗೆ ಅಲ್ಲಿ. ಹಾಗಾಗಿ ನಾವು ಅಲ್ಲಿ ಹೋಗ್ದಿರ ನಾನು ಈ ಸಲ ಪಾಕೆಟೆಲ್ಲ ತರಿಸ್ಕೊಂಡ್ಬಿಟ್ಟೆ. ಒಣಮೆಣ್ಸಿನ್ಕಾಯಿ ಮನೇಲಿ ಮಾಡ್ಬೋದು, ತೊಂದರೆ ಇಲ್ಲ. ಯಾಕಂತಂದರೆ ನನಗೆ ಫಸ್ಟಿಗೆ ಡಸ್ಟ್ ಅಲರ್ಜಿ, ಘಾಟು ಏನಾದರೂ ಮೂಗಿಗೆ ಸೋಕಿದೆ ಅಂತಂದರೆ ತಕ್ಷಣ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಕೆಮ್ಮು, ಶೀತ, ಒಂದು ಒಳ್ಳೆ ಫೀವರ್ ಬಂದಂಗೆ ಆಗೋಗುತ್ತೆ. ಅದೇ ಕಾರಣಕ್ಕೆ ನಾನು ಒಣಮೆಣ್ಸಿನ್ಕಾಯಿ ತಂಟೆಗೆ ಹೋಗೋದೇ ಇಲ್ಲ, ರೆಡಿಮೇಡ್ ತೊಗೊಂಬರ್ತೀನಿ. ಆದರೂ ಒಮ್ಮೊಮ್ಮೆ ಹೋಮ್ಮೇಡು ಸಿಗುತ್ತೆ ಅಂತಂದರೆ ಅಲ್ಲೇ ಹೋಗಿ ತೊಗೊಂಬಂದಿರ್ತೀನಿ. ಮನೆಗೆ ಯಾರೂ ಮಾಡ್ಕೊಡೋರು ಇಲ್ಲ, ದೊಡ್ಡವರು ಇಲ್ಲ ಅಂತಂದಮೇಲೆ ಏನು ಮಾಡೋಕ್ಕಾಗುತ್ತೆ. ಸೊ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು.
ನನಗೆ ಅದೊಂದು ಸಮಸ್ಯೆ ಇದೆ, ಸಾಂಬಾರು ಪೌಡರು ಮತ್ತು ಚಿಲ್ಲಿ ಇದು ಚಿಲ್ಲಿ ಪೌಡರ್ ಮಾಡೋದು. ಅದನ್ನ ಯಾರಿಗೆ ಅರೇಂಜ್ ಮಾಡಿಕೊಡ್ಬೇಕು ಗೊತ್ತಾಗ್ತಾಯಿಲ್ಲ. ಇಲ್ಲ ಹೋದಾಗ ನಮ್ಮ ಅಮ್ಮನ ಕೈಲಿ ಮಾಡಿಸ್ಕೋಬೇಕಂತಂದರೆ ಅವ್ರಿಗೂ ಸೇಮ್ ಪ್ರಾಬ್ಲಮ್ಮು. ಪಾಪ ಅವ್ರು ಮಾಡ್ಕೊಳ್ಳೋದೇ ಹೆಚ್ಚು, ನನಗೇನು ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು ಕೇಳೋದನ್ನೇ ಬಿಟ್ಟಿದ್ದೀನಿ ನಾನು ಇತ್ತೀಚೆಗೆ. ಎರಡು ಈರುಳ್ಳಿ ಮತ್ತು 2 ಆಲೂಗಡ್ಡೆ ಅಷ್ಟರಲ್ಲೇ ಬಜ್ಜಿ ಮಾಡ್ತಾಯಿದ್ದೀನಿ ನಾನು. ಮಳೆ ಬಂದಾಗ ಬಿಸಿ ಬಿಸಿ ಟೀ ಆಗಲಿ ಕಾಫಿ ಆಗಲಿ ಮಾಡಿಕೊಂಡು ಈ ರೀತಿ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಬಿಸಿ ಬಿಸಿ ಬಜ್ಜಿ ಬೋಂಡ ಏನಾದರೂ ಮಾಡಿಟ್ಕೊಂಡು ತಿಂತಾಯಿದ್ರೆ ಆ ಫೀಲೇ ಒಂಥರ ಇರುತ್ತೆ. ಅದರಲ್ಲೂ ಔಟ್ಸೈಡ್ ನಾವು ಏನಾದರೂ ಇದ್ದಾಗ ಆ ಥರ ಒಂದು ಫೀಲ್ ಎಷ್ಟು ಜನಕ್ಕಾಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಆಚೆ ಕಡೆ ಹೋದಾಗ ಮಳೆ ಏನಾದರೂ ಬಿದ್ದಿದೆ ಕಂಪಲ್ಸರಿ ಕಾಫಿ ಟೀ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಏನೋ ಅದೊಂಥರ ಥ್ರಿಲ್, ಅದೊಂಥರ ಫೀಲು, ಕೂಲಾಗಿರುತ್ತೆ ಸುತ್ತಲೂ. ನಮಗೆ ಚಳಿಗೆ ಸ್ವಲ್ಪ ಬೆಚ್ಚಗೆ ಕಾಫಿ ಟೀ ಕುಡಿಯೋದು ಇದೆಲ್ಲ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ನನ್ನ ಒಂದು ಅನಿಸಿಕೆ. ಒಬ್ಬೊಬ್ರು ಒಂದೊಂದು ಇಷ್ಟ ಇರುತ್ತೆ. ಕೆಲವ್ರಿಗೆ ಬಜ್ಜಿ ಬೋಂಡ ತಿನ್ನೋದು ಇಷ್ಟ ಆಗೋಲ್ಲ, ಏನಾದರೂ ಸ್ಪೈಸಿ ಆಗಿ ತಿನ್ನಬೇಕಂತ ಆಗುತ್ತೆ. ಕೆಲವ್ರಿಗೆ ಕಾಫಿ ಟೀನೇ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಮಳೆ ನೆನೆಯೋದೇ ಇಷ್ಟ ಆಗೋಲ್ಲ. ಸೊ ಅವ್ರವ್ರೊಂದು ಅನಿಸಿಕೆ. ಆದರೆ ನನ್ನ ಅನಿಸಿಕೆ ಮಳೆ ಬಂದಾಗ ಮಾತ್ರ ಕಂಪಲ್ಸರಿ ಬಜ್ಜಿ ಬೋಂಡ, ಇಲ್ಲ ಅಂತಂದರೂ ಕಾಫಿ ಟೀ ಕಂಪಲ್ಸರಿ. ಟೀ ತುಂಬ ರೇರು, ಬಟ್ ಕಾಫಿ ಆದರೆ ಓಕೆ, ಗುಡ್, ಆಲ್ವೇಸ್ ಫೇವ್ರೇಟ್. ಇನ್ನು ಆನಿಯನ್ನ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಪುಡಿ ಮಾಡ್ಕೋಬೇಕು. ಫಸ್ಟು ನಾನಿಲ್ಲಿ ಆಲೂಗಡ್ಡೆನ ಈ ರೀತಿ ಚಿಪ್ಪೆ ತೆಗಿತಾ ಇದ್ದೀನಿ. ಆಲೂಗಡ್ಡೆ ಸ್ಲೈಸಸ್ನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಫಸ್ಟ್ ಆಲೂಗಡ್ಡೆ ಹಾಕಿದ ಆದಮೇಲೆ ಮಿಕ್ಕಿದ ಹಿಟ್ಟಲ್ಲಿ ಆನಿಯನ್ನ ಪಕೋಡಿ ಥರ ಹಾಕಬೇಕು ಅಂತಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹೆಸರು ಸುನೀತಾ, ನಾನು ಒಬ್ಬ ಹೌಸ್ ವೈಫ್ ಆಗಿದ್ದೀನಿ. ಅದಲ್ದಿರ ಒಂದು NGO ರನ್ ಮಾಡ್ತಾಯಿದ್ದೀನಿ, ಅದರಲ್ಲಿ ಒಂದು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಯಾರಾದರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ನು ವಿಷಯ ಏನು ಅಂತಂದರೆ, ಇವತ್ತಿನ ನಮ್ಮ ಟಾಪಿಕಲ್ಲಿ ನಾನು ಸುಮಾರು ಟಾಪಿಕ್ಸಲ್ಲಿ ಪ್ರತಿ ವಿಡಿಯೋದಲ್ಲೂ ನಾನು ಜಾಸ್ತಿ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತೀನಿ. ಹೆಣ್ಮಕ್ಳು ಯಾವ ರೀತಿ ಮೇಲೆ ಬರಬೇಕು, ವುಮೆನ್ ಎಂಪವರ್ಮೆಂಟ್ ಅಂದರೆ ಏನು, ಯಾವ ರೀತಿ ಇರಬೇಕು, ಮನಿ ಸೇವಿಂಗ್ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟೆಲ್ಲ. ಸೊ ಅದೇ ರೀತಿ ಇವತ್ತೂ ಸಹ ನಾನು ಮನೆಯಲ್ಲೇ ಮಾಡುವಂಥ ಕೆಲಸಗಳ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಏನಂತಂದರೆ, ಆಚೆ ದುಡ್ದು ತಿನ್ನಬೇಕು ಅಂತಂದ್ಬಿಟ್ಟಿಲ್ಲ, ಆಚೆ ಕಡೆ ಹೋಗಿ ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡಬೇಕಂತಲೇ ಇಲ್ಲ, ಅದೇ ಕೆಲಸ ಅಲ್ಲ. ಸೊ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮಾಡ್ತಾಯಿರೋ ಬಜ್ಜಿ ಬೋಂಡನೇ ಆಗಿರ್ಬೋದು, ನಿಮ್ಮ ಒಂದು ಬೀದಿ ಲಾಸ್ಟಲ್ಲಿ ಆಗಿರ್ಬೋದು, ಇಲ್ಲ ರೋಡ್ ಸೈಡ್ ಎಲ್ಲಾದರೂ ಒಂದು ಸ್ಟಾಲ್ ಇಟ್ಕೊಂಡು ನೀವು ಅದು ಒಂದು ಕಡಿಮೆ ಕೆಲಸ ಅಂತಂದು ಫೀಲ್ ಆಗಲೇಬಾರ್ದು. ಫಸ್ಟ್ ಆಫ್ ಆಲು, ಇದು ನಾನು ರೋಡ್ ಸೈಡ್ ಬಜ್ಜಿ ಮಾಡ್ತಾ ಇದ್ದೀನಲ್ಲ, ನೋಡ್ದವ್ರು ಏನು ಅನ್ಕೊತಾರೋ, ಅಯ್ಯೋ ನಮ್ಮ ರಿಲೇಟಿವ್ಸ್ ಯಾರಾದರೂ ನೋಡ್ತಾರೇನೋ. ಸೊ ಲೈಕ್ ಈ ರೀತಿ ಥಿಂಕಿಂಗ್ ಎಲ್ಲ ನೀವು ಸೈಡ್ಗೆ ಇಡಬೇಕಾಗುತ್ತೆ. ಫಸ್ಟಿಗೆ ನೋಡಿದವ್ರು ಯಾರೋ ತೊಗೊಂಬಂದು ನಮ್ಮ ಮನೆಗೆ 1000 ರೂಪಾಯಿ ಕೊಡುತ್ತಾರೇನ್ರಿ, ಯಾರೂ ಕೊಡಲ್ಲ. ಸೊ ಹಾಗಿರ್ಬೇಕಂತಂದರೆ ನೋಡಿದವ್ರ ಬಾಯಿಗೆ ನಾವು ಯಾಕೆ ಹೆದರಬೇಕು, ಮಾತಾಡೋರ ಬಾಯಿಗೆ ನಾವು ಯಾಕೋ ಮತ್ತೆ ಅವ್ರಿಗೋಸ್ಕರ ನಾವು ಯೋಚನೆ ಮಾಡಬೇಕು. ಆಗಿರ್ಬೇಕಂತಂದರೆ ಅದ್ರ ಬಗ್ಗೆ ಚಿಂತೆ ಬಿಟ್ಟು ನಿಮ್ಮ ಜೀವನ, ನಿಮ್ಮ ಸಂಪಾದನೆ, ನಿಮ್ಮ ಹಕ್ಕು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಧೈರ್ಯವಾಗಿ ಮಾಡ್ಬೋದು. ಒಂದು ಸ್ಟಾಲ್ ರೆಡಿ ಮಾಡ್ಕೊಂಬಿಟ್ಟು ಜಸ್ಟ್ ಒಂದು 500ಇಂದ ಸ್ಟಾರ್ಟ್ ಮಾಡಿ. 1 kg 2 kg ಹಿಟ್ಟನ್ನು ಸ್ಟಾರ್ಟ್ ಮಾಡಿದ್ರೆ ನೀವು ಆವತ್ತಿನ ಇನ್ಕಮ್ ಏನು ಬರುತ್ತೋ ಅದನ್ನು ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ರು 500 ಪಕ್ಕಕ್ಕಿಟ್ಟು ಮಿಕ್ಕಿದ್ದು ನಿಮಗೆ ಉಳಿತಾಯ. ಬಾಡಿಗೆ ಬೇಕಾಗಿಲ್ಲ. ಅದೇ ರೀತಿ ನಿಮಗೆ ಅಲ್ಲಿ ಇನ್ನೊಬ್ರು ಲೇಬರ್ಗೆ ನೀವು ಕೆಲಸ ಕೊಡಬೇಕು, ಸಂಬಳ ಕೊಡಬೇಕು ಅನ್ನೋದಿರಲ್ಲ. ಯಾರೋ ಬಂದು ನಿಮ್ಮನ್ನು ರೂಲಿಂಗ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬರೋದೇ ಇಲ್ಲ. ಯಾಕಂದರೆ ಸ್ವಂತ ಬಿಸ್ನೆಸ್ಸು. ನಿಮಗೆ 5 ಗಂಟೆಯಿಂದ ನೀವು 8 ಗಂಟೆವರೆಗೂ ನೀವು ಬಿಸ್ನೆಸ್ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ನಿಜ ಹೇಳ್ತಾ ಇದ್ದೀನಿ, ಇದು ನಾನು ಬೇರೆ ಉದ್ದೇಶದಿಂದ ಹೇಳ್ತಾ ಇಲ್ಲ. ಯಾಕಂತಂದರೆ ನಮಗೆ ಗೊತ್ತಿರೋ ಫ್ರೆಂಡೇ ಮಾಡ್ತಾ ಇರೋದ್ರಿಂದ, ಅದು ನಾನು ಕೊಟ್ಟಿರೋ ಸಜೆಷನ್ ಮೇಲೆ ಮಾಡ್ತಾ ಇರೋದ್ರಿಂದ ಇವತ್ತು ಆ ಹುಡುಗಿ ಒಳ್ಳೆ ಮನೆ ಕಟ್ಟೋ ರೀತಿಯಲ್ಲಿದ್ದಾಳೆ. ಖಂಡಿತ ನೀವು ನಂಬ್ತಿರೋ ಬಿಡ್ತಿರೋ, ಆ ಹುಡುಗಿಗೆ 15,000 ಬಂಡಿ ಕೊಡಿಸಿದ್ದು ನಾನು, ಬರೀ 15,000 ರೂಪಾಯಲ್ಲಿ. ಅದು ಸ್ವಲ್ಪ ಕಬ್ಬಿನದ್ದು ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಆಯಿತು. ಬಟ್ ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಒಂದು ಸ್ಮಾಲ್ ಒಂದು 5,000 ರೂಪಾಯಲ್ಲಿ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು ಬಂಡಿ ಏನಾದರೂ ತಗೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಏನು ಕೆಲಸ ಇಲ್ಲ, ನಾವು ಬೇರೆ ಕೆಲಸ ಮಾಡ್ಕೊಂಡು ದುಡಿಯೋಕ್ಕಾಗಲ್ಲ ಅನ್ನೋ ಅಂಥವ್ರಿಗೆ ಹೇಳ್ತಾ ಇದ್ದೀನಿ.
ಇನ್ನು ಮನೆಯಲ್ಲಿ ಏನಾದರೂ ಗಂಡಸರು ಏನಾದರೂ ಖಾಲಿ ಇದ್ದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ಸೊ ಅವ್ರನ್ನೂ ಸಹ ನಿಮಗೆ ಹೆಲ್ಪ್ಗೆ ಅಂತಂದ್ಬಿಟ್ಟು ತೊಗೋಬೋದು, ತೊಂದರೆ ಇಲ್ಲ. ಯಾಕಂತಂದರೆ ನಿಮಗೆ ಹೆಲ್ಪಿಂಗಿಗೆ ಒಬ್ರು ಬೇಕಾಗುತ್ತೆ. ಒಬ್ಬರು ಬಜ್ಜಿ ಬೋಂಡ ಹಾಕ್ತಾಯಿದ್ರೆ ಇನ್ನೊಬ್ಬರು ಕಸ್ಟಮರ್ಸ್ಗೆ ಏನು ಬೇಕು ಅಂತಂದ್ಬಿಟ್ಟು ಚಿಲ್ಲರೆ ಕೊಡಲಿಕ್ಕಾಗಿರ್ಬೋದು, ಅವ್ರ ಪಾರ್ಸಲ್ ಕೊಡಲಿಕ್ಕಾಗಿರ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ, ಅವ್ರು ಕೊಡ್ಬೋದು. ಇದು ಎಲ್ಲರಿಗೂ ಗೊತ್ತಿರೋ ಬಿಸ್ನೆಸ್, ನಾನೇನು ಹೇಳ್ತಾ ಇರೋದು ಹೊಸದೇನಲ್ಲ. ಬಟ್ ನನ್ನ ಒಂದು ಸಜೆಷನ್ ನಿಮಗೆ, ಮನೆಗೆ ಏನಾದರೂ ಕೂತು ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಬೆಸ್ಟು, ಕಡಿಮೆ ಇನ್ವೆಸ್ಟ್ಮೆಂಟು ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಯಾಕಂತಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ. ನಾನು ಒಂದು ಸ್ವಲ್ಪನೇ ಟೈಮು ಒಂದು ಅಂಗಡಿ ಹಾಕಿದ್ದೆ. ಅಂಗಡಿ ಮುಂದೆ ಬಜ್ಜಿ ಅಂಗಡಿನೂ ಸಹ ನಾನು ಮೇಂಟೈನ್ ಮಾಡಿದ್ದೀನಿ. ಅದರಲ್ಲಿ ಇನ್ಕಮ್ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ಬಟ್ ಎಣ್ಣೆ ರೇಟ್ ಜಾಸ್ತಿನೇ, ಏನು ಮಾಡೋಕ್ಕಾಗಲ್ಲ. ಅದನ್ನು ನೀವೆಲ್ಲ ತೆಗೆದುಬಿಟ್ಟೆ ನೀವು ನಿಮ್ಮ ಒಂದು ಇನ್ಕಮ್ ಜನ್ರೇಟ್ ಮಾಡ್ಕೋಬೇಕು. ನೀವು ಈಗ 10 ರೂಪಾಯಿಗೆ 5 ಬಜ್ಜಿ ಕೊಡ್ತಾರೆ ಕೆಲವು ಕಡೆ, ನೀವು 10 ರೂಪಾಯಿಗೆ 3 ಕೊಡಿ. ಟೇಸ್ಟಾಗಿ ಕೊಟ್ಟರೆ ಅವರು 3 ಆದರೂ ಪರವಾಗಿಲ್ಲ, ಅಲ್ಲೇ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಅದ್ರ ಜೊತೆಗೆ ನೀವು ಏನಾದರೂ ಕಾಂಬಿನೇಷನ್ ಬಜ್ಜಿ ಬೋಂಡ ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪುದೀನ ಚಟ್ನಿ ಆಗಿರ್ಬೋದು, ಸ್ವಲ್ಪ ಸ್ಪೈಸಿಯಾಗಿ ರೆಡ್ ಚಿಲ್ಲಿ ಚಟ್ನಿ ಆಗಿರ್ಬೋದು, ಈ ರೀತಿ ಸ್ಪೈಸಿ ಅನ್ನೋದು ಕೊಟ್ಟರೆ ಅವರು ಹುಡ್ಕೊಂಬರ್ತಾರೆ ನೆಕ್ಸ್ಟ್ ನಿಮ್ಮ ಅಂಗಡಿಗೆ. ಅಲ್ಲಿ 10 ರೂಪಾಯಿಗೆ 5 ತಿನ್ನೋ ಬದಲು 10 ರೂಪಾಯಿಗೆ 3 ತಿಂದರೂ ಹೊಟ್ಟೆ ತುಂಬುತ್ತಾ, ಇಲ್ಲ ಹೊಟ್ಟೆ ಸ್ವಲ್ಪ ಬಾಯಿಗೆ ಟೇಸ್ಟ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮ ಅಂಗಡಿಗೆ ಹುಡ್ಕೊಂಬರ್ತಾರೆ. ಸೊ ಸ್ಮಾಲ್ ಟ್ರಿಕ್ಸ್ ಇವು ಯಾರಿಗೂ ಗೊತ್ತಿಲ್ಲದೇನಿಲ್ಲ. ಜಸ್ಟ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದ್ರೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಯೂಸ್ ಆಗಲಿ ಅಂತ. ಸೊ ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಈಗ ಬಜ್ಜಿ ಬೋಂಡ ಬಿಸ್ನೆಸ್ ಆಯಿತು. ಸೊ ಅಲ್ಲೇ ಬಜ್ಜಿ ಬೋಂಡ ಬಿಸ್ನೆಸ್ಸಲ್ಲೇ ನೀವು ಎಲ್ಲ ಪಡ್ಡು ಬಿಸ್ನೆಸ್ನು ಕೇಳಿರ್ತೀರ. ಏನಂತಂದರೆ ದೋಸೆ ಹಿಟ್ಟೇನಾದ್ರು ಉಳಿದಿದ್ರೆ ನಮ್ಮ ಮನೆಗೆ ನೆಕ್ಸ್ಟ್ ಡೇ ಪಡ್ಡು ಮಾಡ್ಕೊತೀವಿ. ಸೊ ಅದೇ ರೀತಿಯೇ ನೀವು ಫ್ರೆಶ್ಶಾಗೆ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಟ್ಟು ಸಾಯಂಕಾಲ ಪಡ್ಡುಗೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮಾಡಿ, ಸೂಪರಾಗಿರುತ್ತೆ. ನಾನು ತಿಂದಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಒಂದ್ಸಲ ನೀವು ಆ ಪಡ್ಡು ಟೇಸ್ಟ್ಗೂ ಆಗಿರ್ಬೋದು ಮತ್ತು ಟೊಮೊಟೊ ಚಟ್ನಿ ಟೇಸ್ಟ್ ಆಗಿರ್ಬೋದು ಕೊಟ್ಟಿದ್ರಂತಂದರೆ ನೆಕ್ಸ್ಟ್ ನಿಮಗೆ ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ನಿಮ್ಮ ಅಂಗಡಿ ಹತ್ರ ಕ್ಯೂ ಕಟ್ಟಿರ್ತಾರೆ. ಇದು ಖಂಡಿತ. ಪಡ್ಡುಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಹಸಿಮೆಣಸಿನ್ಕಾಯಿ ಈ ರೀತಿ ಎಲ್ಲ ಸ್ಪೈಸಿಯಾಗಿ ಮಾಡಿ ಹಾಕಿ, ಟೊಮೊಟೊ ಚಟ್ನಿಗೆ ಸ್ವಲ್ಪ ಸ್ಪೈಸಿ ಕೊಡಿ, ಅದರ ಜೊತೆಗೆ ಸ್ವಲ್ಪ ಟೇಸ್ಟ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇವತ್ತು 5,000 ರೂಪಾಯಿ ಕೊಟ್ಟು ನೀವು ಬಂಡಿ ಫುಟ್ಪಾತ್ ಮೇಲೆ ಇಟ್ಕೊಂಡು ಈ ಬಜ್ಜಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು ಅದ್ರ ಜೊತೆಗೆ ಇನ್ನೊಂದು ಬಿಸ್ನೆಸ್ ಆ್ಯಡ್ ಮಾಡ್ಕೊಂಡು ನಿಮ್ಮ ಇನ್ಕಮ್ ಜನ್ರೇಟ್ ಮಾಡ್ಕೊಂಡಿದ್ದೀರಂತಂದರೆ, ಒಂದು ಬಾಡಿಗೆ ಕಟ್ಟೋವಂಥ ಸ್ಟೇಜ್ ನೀವು ಬಂದಿದ್ದೀರಂತಂದರೆ, ಒಂದು 5,000 ರೂಪಾಯಿ ಬಾಡಿಗೆ ಕಟ್ಟೋಂಥ ಅಂಗಡಿ ತೊಗೊಂಡ್ರು ನಿಮಗೆ ನಿಮ್ಮ ಲೆವೆಲ್ ಇನ್ನೊಂದು ರೇಂಜ್ಗೆ ಹೋಗುತ್ತೆ. ಅಲ್ಲಿ ಅಂಗಡಿ ತೊಗೊಂಡಿದ್ದ ಆದಮೇಲೆ ಬಜ್ಜಿ ಬೋಂಡ ಹಾಕ್ತಾಯಿದ್ದೀರಾ, ಪಡ್ಡು ಹಾಕ್ತಾಯಿದ್ದೀರಾ, ಅದ್ರ ಜೊತೆಗೆ ಸಾಯಂಕಾಲ ಸ್ವಲ್ಪ ಬೇಲ್ಪುರಿ ಆಗಿರ್ಬೋದು, ಇಲ್ಲ ಬೇರೆ ಮಸಾಲೆ ಪುರಿ ಆಗಿರ್ಬೋದು. ಸೊ ಇದನ್ನು ಸಹ ನೀವು ಜನ್ರೇಟ್ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಬಿಸ್ನೆಸ್ ಸುಧಾರ್ಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಪಾರ್ಟ್ ಟೈಮ್ ಆಗಿ ಸಾಯಂಕಾಲ ಯಾರೋ ಒಬ್ರು ಸಿಗ್ತಾರೆ, ಒಬ್ಬರನ್ನ ನೀವು ಎಲ್ಪ್ಗೆ ಇಟ್ಕೊಳ್ಳಿ. ಕಟ್ ಮಾಡ್ಕೊಡೋಕ್ಕಾಗಿರ್ಬೋದು, ಇಲ್ಲ ಈ ರೀತಿ ಹಾಕ್ಲಿಕ್ಕಾಗಿರ್ಬೋದು, ಈ ರೀತಿ. ಸೊ ನಿಮ್ಮ ಹೆಲ್ಪರ್ನ ಯಾವುದೇ ಕಾರಣಕ್ಕೂ ಕ್ಯಾಶ್ ಕೌಂಟ್ರಲ್ಲಿ ಬಿಡೋಕ್ಕೆ ಹೋಗಬೇಡಿ. ನೀವು ಅವ್ರನ್ನೇನಾದರೂ ಕ್ಯಾಶ್ ಕೌಂಟ್ರ್ ಹತ್ರ ಬಿಟ್ಟಿದ್ದೀರ ಅಂತಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಹೇರ್ಪೇರ್ ಆಗುತ್ತೆ. ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟಿರಬೇಕು, ಆದರೆ ನಮ್ಮ ಮೇಲೆ ಅನುಮಾನವೂ ಇರಬೇಕು. ಒಬ್ಬ ಕೆಲಸದವರು ಅಂತ ಇಲ್ಲಿ ನಾನು ಮಾತಾಡ್ತಾ ಇಲ್ಲ. ಜಸ್ಟು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಯಾವ ರೀತಿ ನಾವು ಮರ್ಯಾದೆ ಕೊಡಬೇಕು ಅದೇ ರೀತಿ ಕೊಡಬೇಕು. ಬಟ್ ನಮ್ಮ ಜವಾಬ್ದಾರಿ ಏನಲ್ಲಿ ಅಲ್ಲಿನ ಕೌಂಟ್ರಲ್ಲಿ ನೋಡ್ಕೊಳ್ಳೋದಾಗಿರ್ಬೋದು, ಅಲ್ಲಿನ ಬಿಸ್ನೆಸ್ ಆಗಿರ್ಬೋದು, ಯಾವ ರೀತಿ ನಾವು ಕಸ್ಟಮರ್ನ ರಿಸೀವ್ ಮಾಡ್ಕೋಬೇಕು, ಯಾವ ರೀತಿ ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು. ಸೊ ಅದೆಲ್ಲ ಅಂಗಡಿ ಓನರ್ ಆಗಿರೋ ನಿಮ್ಮ ಮೇಲೇ ಇರುತ್ತೆ. ಸೊ ಆವಾಗ ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೇಲೆ ಹೋಗ್ತಾ ಇದೀವಿ ಅಂತ ಅರ್ಥ ತಾನೆ. ಫುಟ್ಪಾತ್ ಮೇಲೆ 5,000 ರೂಪಾಯಿ ಬಂಡಿ ಇಟ್ಕೊಂಡು ಮಾತಾಡಿದ ನಾಯಿಗಳು ಇವತ್ತು ನಿಮ್ಮ ಹತ್ರ ಬಂದು ಯಾವುದೇ ರೀತಿ ಮಾತಾಡ್ಸೋಕ್ಕೆ ಸಾಧ್ಯ ಇಲ್ಲ. ಹೌದು ತಾನೆ. ಆದ್ದರಿಂದನೇ ಹೇಳ್ತಾ ಇದ್ದೀನಿ, ಯಾವುದೇ ಕೆಲಸ ಮಾಡಬೇಕಂತಂದ್ರೂ ಫಸ್ಟು ನಾಚಿಕೆ ಬಿಡಬೇಕು. ನಮ್ಮ ಒಂದು ಪರಿಸ್ಥಿತಿ ಏನಿದೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಬಿಡಬಾರ್ದು. ಕೆಲವೊಮ್ಮೆ ಕಸ್ಟಮರ್ಸ್ ಜೊತೆ ನಮಗೆ ಒಂದೊಂದು ಮಾತು ಬರುತ್ತೆ, ಇದು ಚೆನ್ನಾಗಿಲ್ಲ, ನೀವು ಯಾಕೆ ಸರ್ವಿಸ್ ಈ ಥರ ಕೊಡ್ತಾ ಇದ್ದೀರಾ, ಆ ರೀತಿ ಮಾಡಬೇಕಾಗಿತ್ತು, ಅವ್ರ ಅಂಗಡಿಯಲ್ಲಿ ಹಂಗೆ ಮಾಡ್ತಾರೆ, ಇವ್ರ ಶಾಪಲ್ಲಿ ಹಿಂಗೆ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಕೇಳಿಸ್ಕೊಂಡಾಗಲೇ ನಮ್ಮ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ಲಿಕ್ಕೆ ಸಾಧ್ಯ.
ಅಲ್ಲಿ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಮತ್ತೆ ಅವ್ರಿಗೆ ನೀವು ಅಲ್ಲಿಗೆ ಹೋಗಪ್ಪ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತಂದ್ಬಿಟ್ಟು ಮಾತಾಡಿದ್ದೀರ ಅಂತಂದ್ರೆ ಅವ್ನು ಇನ್ನೊಂದಷ್ಟು ಜನ ಕೇಳಿರ್ತಾರೆ ಅವ್ರ ಅಂಗಡಿಗೆ ಹೋಗ್ಬೇಡ ಏನೋ ಮಾತಾಡಿದ್ದಕ್ಕೆ ಅವರು ಏನೋ ಮಾತಾಡಿದ್ರು ಅಂತಂದ್ಬಿಟ್ಟು ಅವ್ರು ಮಾತಾಡಿರೋದು ಒಂದಾದ್ರೆ ಅದಕ್ಕೆ ಒಂದೊಂದು 2 ಸೇರಿಸ್ಕೊಂಡು ಅಲ್ಲಿ ಮಾತಾಡ್ತಾರೆ ಅವರು. ಈ ರೀತಿ ನಿಮ್ಮ ಬಿಸ್ನೆಸ್ ಡ್ಯಾಮೇಜ್ ಆಗುತ್ತೆ. ಸೊ ಆದ್ದರಿಂದನೇ ಯಾರೇ ಮಾತಾಡಿದ್ರು ಅದನ್ನು ಪಾಸಿಟಿವಾಗಿ ತಗೊಳ್ಳಿ, ಪಾಸಿಟಿವಾಗಿ ರೆಸ್ಪಾಂಡ್ ಮಾಡಿ. ಸೊ ಇವತ್ತಿನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕತೆ ಮುಗೀತು. ನನ್ನ ಒಂದು ಅನಿಸಿಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇವಾಗ ನಮ್ಮ ಮನೆಗೆ ಬಜ್ಜಿ ಬೋಂಡ ರೆಡಿ ಆಯಿತು. ಬೋಂಡ ಅಲ್ಲ, ಈರುಳ್ಳಿ ಪಕೋಡಿ ಮತ್ತು ಆಲೂಗಡ್ಡೆ ಬಜ್ಜಿ. ಉಪ್ಪಿನಕಾಯಿ ಅಂದರೆ ರೆಡ್ ಚಿಲ್ಲಿ ಇತ್ತು, ಏನಂತೀವಿ ಅದು, ಪ್ರಿಯ ಉಪ್ಪಿನಕಾಯಿ. ನನಗೆ ಮಾತಾಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ. ಹಣ್ಣಾಗಿರೋದು ಉಪ್ಪಿನಕಾಯಿ ಮಾಡ್ತಾರೆ, ಪ್ರಿಯ ಉಪ್ಪಿನಕಾಯಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಪ್ರಿಯ, ನಾನು ಅದನ್ನು ಬಿಟ್ಟು ಬೇರೆ ಉಪ್ಪಿನಕಾಯಿ ಯಾವುದೂ ತಗೊಳ್ಳಲ್ಲ. ಅದು ಕಾಂಬಿನೇಷನಲ್ಲಿ ತಿಂತಿದ್ದಾನೆ ನನ್ನ ದೊಡ್ಡ ಮಗ, ತುಂಬ ಚೆನ್ನಾಗಿತ್ತು. ಬಟ್ ಇದಕ್ಕೆ ಮತ್ತೆ ಚಟ್ನಿ ಸಪ್ರೇಟಾಗಿ ಮಾಡೋದು ಯಾಕೆ ಅಂತಂದ್ಬಿಟ್ಟು ಎಲ್ಲರಿಗೂ ಪಿಕಲ್ ಜೊತೆನೇ ನಾನು ಹಾಕ್ಕೊಟ್ಟೆ. ಪಾತ್ರೆಗಳು ನೋಡಿ ರಾಶಿ ಬಿದ್ದಿದ್ದಾವೆ. ಸೊ ಅದನ್ನು ವಾಶ್ ಮಾಡಿಕೊಂಡು